ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸೆಟ್ ಬ್ಯಾಕ್ ಆಗಿದೆ. ಎಂಥ ದೊಡ್ಡ ಮುಜುಗರ, ಮುಖಭಂಗ, ಹಿನ್ನಡೆ ಅಂದರೆ ಇದು ಎಲೆಕ್ಷನ್ ಸೋಲಲ್ಲ. ಎಲೆಕ್ಷನ್ ಸೋಲು ಗೆಲುವು ಬಿಟ್ಟಾಕಿ ಈ ಬೆಳವಣಿಗೆ ಅಂತೂ ತೀರಾ ಮುಜುಗರ ತಂದಿಟ್ಟಿದೆ. ಬೇರೆ ಯಾವುದೂ ಅಲ್ಲ, ಮಧ್ಯಪ್ರದೇಶದ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ವಿಚಾರ, ಅಸಲಿ ಸೀಕ್ರೆಟ್ ಏನು? ಅವ್ರು ನಾಮಪತ್ರ ರಿಜೆಕ್ಟ್ ಆಗತ್ತಲ್ಲ, ಅವಿರೋಧವಾಗಿ BJPಗೆ ಇನ್ನೊಂದು ಕ್ಯಾಂಡಿಡೇಟ್ ಪಾಸ್ ಆಗಿಬಿಡುತ್ತೆ. ಅಸಲಿಗೆ ಕಾಂಗ್ರೆಸ್ನವರೇ ಮೀನಾಕ್ಷಿ ವಿರುದ್ಧ ಸಾಕ್ಷಿಯನ್ನು ತಲುಪಿಸಿದ್ರ. BJP ಕಂಪ್ಲೇಂಟ್ ಮಾಡುತ್ತೆ ಚುನಾವಣಾ ಆಯೋಗಕ್ಕೆ, ಅವ್ರ ವಿರುದ್ಧ ಕೇಸನ್ನು ಮುಚ್ಚಿಡಲಾಗಿದೆ ಅಂತ. ಸೊ ರಿಜೆಕ್ಟ್ ಆಗುತ್ತೆ, ಎಲ್ಲ ಆಯ್ತಲ್ಲ ಬೆಳವಣಿಗೆ. ಆದರೆ BJPಗೆ ಸಾಕ್ಷಿ ತಂದು ಕೊಟ್ಟಿದ್ದೇ ಕಾಂಗ್ರೆಸ್. ಈಗ ವೇಣುಗೋಪಾಲ್ ಅವರು ಬೇರೆ ಬೇರೆ ಪ್ರಮುಖ ನಾಯಕರೆಲ್ಲ ಅಲ್ಲಿ ಹೋಗಿ ಕೂತಿದ್ದಾರೆ. ರಾತ್ರಿ ಎಲ್ಲ ಧರಣಿ, ಎಲೆಕ್ಷನ್ ಕಮಿಷನರ್ ನಮಗೆ ಒಳಗಡೆ ನಿಯೋಗನೂ ಬಿಡಲಿಲ್ಲ ಅಂತ ಆಕ್ರೋಶ ಎಲ್ಲ ಸಿಡ್ದಿದೆಯಲ್ಲ. ಅಸಲಿಗೆ ಆಗಿದ್ದೇ ಬೇರೆನಾ? ಇಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ನಾಯಕಿ ಮಾಡಿದ್ದೇನು ಅನ್ನೋದು ಒಂದಾದರೆ, ಅದನ್ನು ತಲುಪಿಸಿದ್ದೇ ಕಾಂಗ್ರೆಸ್ನವರ ಅನ್ನೋದು ಇನ್ನೊಂದು ಚರ್ಚೆ ಈಗ ಹುಟ್ಟುಕೊಂಡಿರೋದು. ಸೊ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ಆಘಾತಕಾರಿ ಬೆಳವಣಿಗೆ. ಒಂದು ಕ್ಯಾಂಡಿಡೇಟೇ ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆನೇ ಸೋಲಾಗಿರೋದು. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ. CS ವೀಕ್ಷಕರೇ, ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಂಥ ಒಂದು ಕ್ಯಾಂಡಿಡೇಟು ಮೀನಾಕ್ಷಿ ನಟರಾಜನ್ ಅವರು ಕೊಟ್ಟಿರ್ತಾರೆ. ಕಮಲ್ನಾಥ್ ಅವ್ರಿಗೆ ತಪ್ಪಿತು ಟಿಕೆಟು ಅಂತ ಮಧ್ಯಪ್ರದೇಶದಿಂದ. ಸಿಕ್ಕಾಪಟ್ಟೆ ಆಕ್ರೋಶ, ಬಂಡಾಯದ ಸುಳಿವು ಸಿಕ್ಕಿರುತ್ತೆ. ಶಾಸಕರನ್ನು 60ಕ್ಕೂ ಹೆಚ್ಚು ಶಾಸಕರನ್ನ ರಕ್ಷಿಸೋದಕ್ಕೆ ಬೆಂಗಳೂರಿಗೆ ಕಳಿಸ್ಕೊಡೋದಕ್ಕೆ ಏರ್ಪೋರ್ಟ್ಗೂ ಹೋಗಿರ್ತಾರೆ ಅವರು ಶಾಸಕರು, ಸುಮಾರು ಜನ ಎಲ್ಲ. ಈ ಹೊತ್ತಲ್ಲಿ ದೊಡ್ಡ ಟ್ವಿಸ್ಟು, ನಾಮಪತ್ರನೇ ರದ್ದಾಗಿದೆ ಅಂತ. ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರವೇ ರದ್ದು. ಏಕೈಕ ಸ್ಥಾನವನ್ನು ಕೂಡ ಕೈ ಚೆಲ್ಲುವ ಮೂಲಕ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಮುಜುಗರವನ್ನು ಅನುಭವಿಸುವಂತಾಗಿದೆ. ಅಷ್ಟಕ್ಕೂ ನಡೆದಿದ್ದೇನು? 35 ಜನ ಶಾಸಕರು ಭೋಪಾಲ್ ಬಿಟ್ಟಿರ್ತಾರೆ. 29 ಜನ ಶಾಸಕರು ಇನ್ನೇನು ಏರ್ಪೋರ್ಟ್ ಹತ್ರ ಬಂದಿರ್ತಾರೆ. ಅಫಿಡವಿಟಲ್ಲಿ ದೋಷ ಇದೆ, ತಪ್ಪು ಮಾಹಿತಿ ಅಥವಾ ಮಾಹಿತಿಯನ್ನು ಮುಚ್ಚಿಡಲಾಗಿದೆ ಅನ್ನೋ ರೀತಿಯಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ವಜಾ ಆಗುತ್ತೆ. ಇದ್ದು ಒಂದು ಸೀಟನ್ನು ಕಳ್ಕೊಳ್ಳುತ್ತೆ. BJP 3ನೇ ಸ್ಥಾನಕ್ಕೆ ಪೈಪೋಟಿ ಇತ್ತು BJP ಮತ್ತು ಕಾಂಗ್ರೆಸ್ನ ನಡುವೆ. ಕಾಂಗ್ರೆಸ್ದು ಒಂದೇ, BJP 3ನೇ ಪ್ರಯತ್ನ, ಈ ರೀತಿ ಇತ್ತು. ಬಟ್ ಈಗ BJP ಆರಾಮಾಗಿ ಆಯ್ಕೆ ಆಗಿಬಿಟ್ಟಿದೆ. ಅಂದರೆ ಅವಿರೋಧವಾಗಿ ಅವ್ರಿಗೆ ದಾರಿ ಕ್ಲಿಯರ್ ಆಗಿಬಿಟ್ಟಿದೆ. ಮೀನಾಕ್ಷಿ ನಟರಾಜನ್ ಅವರನ್ನು ಸೋಲಿಸೋದಕ್ಕೆ ಪಕ್ಷದ ಒಳಗಡೆನೇ ಪ್ಲ್ಯಾನ್ ಆಗಿತ್ತು ಅನ್ನೋದು ಪಕ್ಕ. ಅದಕ್ಕೋಸ್ಕರನೇ ಈ ಕುದುರೆ ವ್ಯಾಪಾರ ಭಯ ಇನ್ನೂ ಜಾಸ್ತಿ ಇದ್ದಿದ್ದು, ಬರೀ BJP ಮೇಲಲ್ಲ. ಕಮಲ್ನಾಥ್ ಇನ್ನಿತರರು ಸಿಡ್ದೆದ್ದಿದ್ದಕ್ಕೆ ಗ್ಯಾರಂಟಿ ಕೈ ಕೊಡ್ತಾರೆ ಅನ್ನೋದೊಂದು ನಿರೀಕ್ಷೆ ಇತ್ತು. ಅದಕ್ಕೆ ಶಿಫ್ಟ್ ಮಾಡಿಕೊಂಡು ಹಿಂದೆಲ್ಲ ಬೇಕಾದಷ್ಟು ಸಲ ಆಗಿದೆಯಲ್ಲ. DK ಶಿವಕುಮಾರ್ ಅವರೇ ಅಹಮದ್ ಪಟೇಲ್ ಅವ್ರದ್ದು ಸುಮಾರದೆಲ್ಲ ರಕ್ಷಣೆ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಶಾಸಕರನ್ನೆಲ್ಲ ರೆಸಾರ್ಟ್ಗೆ ಶಿಫ್ಟ್ ಮಾಡಿಕೊಂಡು, ಅದೇ ರೀತಿ ಈಗ CM ಬೇರೆ ಇಲ್ಲಿಗೆ ಶಿಫ್ಟ್ ಮಾಡೋಕೆ ರೆಡಿ ಆಗಿದ್ರು. ಆದರೆ ಅಷ್ಟೊತ್ತಿಗೆ ಮೀನಾಕ್ಷಿ ಅವರ ಕೇಸು, ತೆಲಂಗಾಣದಲ್ಲಿ ಒಂದು ಕೇಸ್ ಇತ್ತು. ಅವರು ತೆಲಂಗಾಣದಲ್ಲಿ ಇನ್ಚಾರ್ಜ್ ಆಗಿದ್ದರು. ತೆಲಂಗಾಣದಲ್ಲಿ ಇನ್ಚಾರ್ಜ್ ಆಗಿದ್ದಾಗ ಮಹಿಳೆ ಅಂದರೆ ಕಾಂಗ್ರೆಸ್ನ ಒಬ್ಬರು ಹೆಣ್ಮಗಳು, ಅವ್ರ ಮೇಲೆ ಕಾಂಗ್ರೆಸ್ ನಾಯಕ ರೇಪ್ ಮತ್ತು ಲೈಂಗಿಕ ದೌರ್ಜನ್ಯ ಮಾಡಿರುವಂಥ ಕೇಸ್ ಇರುತ್ತೆ. ಎಷ್ಟೇ ಕಂಪ್ಲೇಂಟ್ ಕೊಟ್ಟರೂ ಕೂಡ ಆ್ಯಕ್ಷನ್ ಆಗಿಲ್ಲ ಅನ್ನುವಂಥ ಕಂಪ್ಲೇಂಟನ್ನು ಅವರು ಆಮೇಲೆ ಕಾನೂನು ಹೋರಾಟ ಮಾಡೋಕ್ಕೆ ಮುಂದಾಗ್ತಾರೆ. ಎಲ್ಲಿ? ಕುಂಭಂ ಶಿವಕುಮಾರ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ವರ್ಕರು, ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತೆ ಅಪ್ರೋಚ್ ಆಗಿರ್ತಾರೆ ಇವ್ರನ್ನ, ಯಾರು? ಮೀನಾಕ್ಷಿ ನಟರಾಜನ್ ಅವರನ್ನ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇನ್ಚಾರ್ಜ್ ಆಗಿದ್ದಕ್ಕೆ. ಆದರೆ ಇವರು ಆ್ಯಕ್ಷನ್ನೇ ತೊಗೊಂಡಿರಲ್ಲ. ಒಬ್ಬರು ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ನ ಕಾರ್ಯಕರ್ತೆ ಮೇಲೆ ಇಷ್ಟು ದೊಡ್ಡ ಕೃತ್ಯವನ್ನು ಎಸಗಿದ್ದಾರೆ ಅಂದಮೇಲೆ ತಕ್ಷಣ ಇನ್ವೆಸ್ಟಿಗೇಷನ್ನು ಅಥವಾ ಇಂಟರ್ನಲ್ಲಿ ಒಂದು ಆ್ಯಕ್ಷನ್ನು ಏನಾದರೂ ಒಂದು ಆಗಬೇಕಿತ್ತಲ್ಲ. ಪಕ್ಷ ಆಕೆ ಜೊತೆಗೆ ನಿಲ್ಲಬೇಕಿತ್ತು. ಯಾಕಂದರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನವರು ಹೆಣ್ಮಕ್ಳ ಬಗ್ಗೆ, ಮಹಿಳೆಯರ ರಕ್ಷಣೆ ಬಗ್ಗೆ ಎಷ್ಟೆಲ್ಲ ಭಾಷಣ ಬಿಗಿತಾರೆ. ಇಲ್ಲ, ಹೆಣ್ಮಕ್ಳ ರಕ್ಷಣೆ ಕೂಡಲೇ ಧಾವಿಸಬೇಕಿತ್ತು ಅವರು ಒಬ್ಬರು ಮಹಿಳೆಯಾಗಿ. ಬಟ್ ಏನೂ ಮಾಡಿಲ್ಲ ಅನ್ನೋದು ದೂರ ಹೋಗಿರುತ್ತೆ. ಸೊ ಬ್ಲ್ಯಾಕ್ ಮೇಲ್ ಮಾಡಿ, ಎಕ್ಸ್ಪ್ಲಾಯ್ಟ್ ಮಾಡಿ, ರೇಪ್ ಮಾಡಿರುವಂಥ ಒಂದು ಆರೋಪ ದೂರ ಬಂದಿರುತ್ತೆ. ಆಮೇಲೆ ಸೀನಿಯರ್ ಕಾಂಗ್ರೆಸ್ ಫಂಕ್ಷನರೀಸ್ನ ಸೇರಿಸಿ, ಮೀನಾಕ್ಷಿ ನಟರಾಜನ್ ಸೇರಿಸಿ, ಆ ವ್ಯಕ್ತಿ ಯಾರು ಹಲ್ಲೆ ಮಾಡಿರ್ತಾರೋ ಅಥವಾ ಯಾರು ದೌರ್ಜನ್ಯ ಮಾಡಿರ್ತಾರೋ ಅವರನ್ನು ಸೇರಿಸಿ, ಎಲ್ಲ ಸೇರಿಸಿ ಕಂಪ್ಲೇಂಟ್ ಕೊಡ್ತಾರೆ ಅವರು. ಸೊ ಈ ಕೇಸಲ್ಲಿ ಮೀನಾಕ್ಷಿ ನಟರಾಜನ್ ಅವರು ಸಿಕ್ಕಾಕ್ಕೊಂಡಿದ್ರು.
ಅದನ್ನು ಮುಚ್ಚಿಟ್ಟು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. BJP ಅಭ್ಯರ್ಥಿ ಕಂಪ್ಲೇಂಟ್ ಕೊಡ್ತಾರೆ, ನೋಡಿ ಇಂಥ ಒಂದು ಕ್ರಿಮಿನಲ್ ಮೊಕದ್ದಮೆ ಇದೆ ಇವ್ರ ಮೇಲೆ, ಅದನ್ನು ಮುಚ್ಚಿಟ್ಟಿದ್ದಾರೆ ಅಂತ. ಸೊ ಈಸಿಯಾಗಿ ಇಲ್ಲಿ ಏನು ಚುನಾವಣಾ ಆಯೋಗ ಬನಾನಾ ರಿಪಬ್ಲಿಕ್ ಅಂತ ಮುಗಿಬಿದ್ದಿದೆಯಲ್ಲ ಕಾಂಗ್ರೆಸ್ಸು, ನಾಮಪತ್ರ ರಿಜೆಕ್ಟ್ ಮಾಡಿಬಿಟ್ರು, ರದ್ದು ಮಾಡಿಬಿಟ್ರು, ನಮಗೆ ನಿಯೋಗ ಭೇಟಿ ಮಾಡಿ ದೂರು ಕೊಡೋಕ್ಕೂ ಕೊಡ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಸರಿ, ಈ ರೀತಿ ಕೇಸನ್ನು ಮುಚ್ಚಿಟ್ಟಲ್ಲಿ ಅದಕ್ಕೆ ಕಣ್ಣೆದುರಿಗೆ ದಾಖಲೆ ಇರುವಾಗ ಎಲೆಕ್ಷನ್ ಕಮಿಷನ್ ಇನ್ನೇನು ಮಾಡೋಕ್ಕೂ ಅವಕಾಶನೇ ಇಲ್ಲ ಅಲ್ಲಿ, ಹಾಗಾಗಿ ರದ್ದುಗೊಳಿಸಿದ್ದಾರೆ. ಬಟ್ ಬನಾನಾ ರಿಪಬ್ಲಿಕ್ ಆಗಿದೆ, ಇದೇನು ಭಾರತನ ಯಾವ ದೇಶ ಈ ರೀತಿ ನಡೆಸ್ಕೊಂಡಿದ್ದಾರೆ? ಎದುರಾಳಿಗಳನ್ನು, ರಾಜಕೀಯ ಎದುರಾಳಿಗಳನ್ನು ನೇರ ಮುಗಿಸೋಕೆ ಶುರು ಮಾಡಿದ್ದಾರೆ ಮೋದಿ ಅಂತ ಈಗ ಮುಗಿಬಿದ್ದಿದ್ದಾರೆ. ಬಟ್ ಮೀನಾಕ್ಷಿ ನಟರಾಜನ್ ಕೇಸ್ನ ಹಿನ್ನೆಲೆಯನ್ನು ಅರಿಯದೆ, ಆ ಕೇಸ್ನ ಬಗ್ಗೆ ಏನು ಯೋಚನೆ ಮಾಡದೆ, ಕಮಲ್ನಾಥ್ ಇನ್ನಿತರರು ಆಕಾಂಕ್ಷಿಗಳಿದ್ದರೂ ಕೂಡ ಮೀನಾಕ್ಷಿ ನಟರಾಜನಿಗೆ ಕೊಟ್ಟು ಅದು ಹಿಂಗಾಗಿ ಕಥೆ ಕಾಂಗ್ರೆಸ್ಗೆ ಇದ್ದೊಂದು ಅವಕಾಶನೂ ಕಳ್ಕೊಂಡು ತೀರಾ ಮುಜುಗರಕ್ಕೀಡಾಗಿದೆ. ಏನಿವರ ರಾಜಕೀಯ ಭವಿಷ್ಯ ಅನ್ನೋ ಮಟ್ಟಿಗೆ ತೀರಾ ಮುಜುಗರಕ್ಕೀಡಾಗಿದೆ. ಕಾಂಗ್ರೆಸ್ ಈಗ ಕೈ ಹಿಸುಕಿಕೊಳ್ತಿರೋದು ಮಾಡಿಕೊಂಡಿರುವ ಎಡವಟ್ಟಿನಿಂದಾಗಿ ಚುನಾವಣಾ ಆಯೋಗ ಮತ್ತು BJP ಕೇಂದ್ರ ಸರ್ಕಾರ ಮೋದಿ ವಿರುದ್ಧ ಮುಗಿಬಿದ್ರೆ ಇದರಿಂದೇನು ಪ್ರಯೋಜನ? ಸೊ ಕಾಂಗ್ರೆಸ್ ಈಗ ಕಂಪ್ಲೀಟ್ ಆಗಿ ಕಂಟ್ರೋಲೇ ತಪ್ಪು ಹೋಗಿದೆಯಾ ಅನ್ನೋ ಮಟ್ಟಿಗೆ ಮುಜುಗರಕ್ಕೆ ಕಾರಣ ಆಗಿದೆ. ಇಲ್ಲಿರೋ ಕುತೂಹಲ ಏನಪ್ಪ ಅಂದರೆ, ತೆಲಂಗಾಣದ ಈ ಕೇಸ್ನ ಬಗ್ಗೆ ಮಾಹಿತಿ ಹೊರಗಡೆ ಏನು ಸ್ಪ್ರೆಡ್ ಆಗಿರಲಿಲ್ಲ. ಇದು ಯಾರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಿದ್ದಲ್ಲ, ಪಕ್ಷದ ಒಳಗಡೆ ಗೊತ್ತಿದ್ದಿದ್ದು. ಆದರೆ ಮೀನಾಕ್ಷಿ ನಟರಾಜನ್ ಅವರು ಅಲ್ಲಿ ಟಿಕೆಟ್ ಪಡ್ಕೊಳ್ತಾ ಇದ್ದ ಹಾಗೆ ತೆಲಂಗಾಣದಿಂದ ಮಧ್ಯಪ್ರದೇಶಕ್ಕೆ ಮಾಹಿತಿ ವಿತ್ ಡಾಕ್ಯುಮೆಂಟ್ಸ್ BJP ಅಭ್ಯರ್ಥಿ ಕೈಗೆ ಹೋಗಿ ಸೇರಿದೆ. ಅಷ್ಟು ಶಾರ್ಟ್ ನೋಟಿಸಲ್ಲಿ ಎಲ್ಲ ಆಗೋಗಿದೆ. ಏನು ದೊಡ್ಡ ಕೆಲಸ ಅಲ್ಲ ಇದು. ಒಬ್ಬರನ್ನು ಮುಗಿಸ್ಬೇಕು ಅಂತಿದ್ರೆ ಒಂದು ಕೇಸ್ ಡೀಟೇಲ್ಸನ್ನು ಕಲೆ ಹಾಕೋದೇನು ದೊಡ್ಡ ವಿಷಯ ಅಂತಲ್ಲ. ಬಟ್ ತೆಲಂಗಾಣ ಕಾಂಗ್ರೆಸ್ನ ನಾಯಕರು ಅಚ್ಚುಕಟ್ಟಾಗಿ ಕಳಿಸ್ಕೊಟ್ರ ದಾಖಲೆಯನ್ನು. ಯಾಕಂದರೆ ಅಲ್ಲಿ ದೌರ್ಜನ್ಯಕ್ಕೆ ಒಳಗಾದವರು, ತುಳಿತಕ್ಕೆ ಒಳಗಾದವರು ಈ ಅವಕಾಶಕ್ಕೆ ಕಾಯ್ತಿದ್ರ ಅನ್ನೋ ಮಟ್ಟಿಗೆ ಅದು ಒಂದು ಆರೋಪ ಕೇಳಿ ಬರ್ತಿದೆ. ಮತ್ತು ಮಧ್ಯಪ್ರದೇಶದಲ್ಲೂ ಕಮಲ್ನಾಥ್ ಇನ್ನಿತರರು ಸಿಡ್ದೆತ್ತಿದ್ರು ಇವ್ರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ. ಸೊ ಪಕ್ಷದ ಒಳಗಿನ ಜಟಾಪಟಿ, ಪಕ್ಷದ ಒಳಗಿನವರೇ ಮೀನಾಕ್ಷಿ ನಟರಾಜನ್ ವಿರುದ್ಧ ಪೆಂಡಿಂಗ್ ಇರುವಂಥ ಈ ಕ್ರಿಮಿನಲ್ ಕೇಸ್ನ ಸಾಕ್ಷಿ ಅಷ್ಟು ಬೇಗ ಎಲ್ಲ ಪ್ರೊವೈಡ್ ಮಾಡಬೇಕಲ್ಲ, ಇಲ್ಲಾಂದ್ರೆ ಆಮೇಲೆ ಕಾನೂನು ಹೋರಾಟ ಮಾಡ್ಕೊಳ್ಬೇಕಿತ್ತು. ಈಗ ಒಂದ್ಸಲ ಕ್ಲಿಯರ್ ಆಗಿಬಿಟ್ಟಿದ್ರೆ, ನಾಮಪತ್ರ ರದ್ದಾಗದೇ ಇದ್ದಿದ್ರೆ ಮುಂದೆ ಈ ಥರ ತಪ್ಪಾಗಿದೆ ಅಂತ ಕೋರ್ಟ್ಗೆ ಹೋಗಿ ಅದೆಷ್ಟೆಷ್ಟೋ ವರ್ಷ ಆಗಿಬಿಡ್ತಿತ್ತು. ಬಟ್ ಅಷ್ಟು ಖಚಿತವಾದ ದಾಖಲೆಯನ್ನು ಎಲೆಕ್ಷನ್ ಕಮಿಷನರ್ಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ BJP ಕ್ಯಾಂಡಿಡೇಟು ಅಷ್ಟು ಶಾರ್ಟ್ ನೋಟಿಸಲ್ಲಿ. ಅಂದರೆ ಕಾಂಗ್ರೆಸ್ನವರೇ ಸಂಪೂರ್ಣ ಬಲ ಕೊಟ್ಟಿದ್ದಾರೆ ಅನ್ನುವ ಆರೋಪವೇ ಈಗ ಕೇಳಿ ಬರ್ತಿರೋದು. ಅಂತಹ ಚರ್ಚೆ ರಾಷ್ಟ್ರ ಮಟ್ಟದಲ್ಲಿ ನಡೀತಿದೆ. ಹಾಗಾಗಿ ಪ್ರತಿ ರಾಜ್ಯದಲ್ಲೂ ಈಗ ಕಾಂಗ್ರೆಸ್ಸು ಬಣ ಜಗಳ, ಜಟಾಪಟಿ, ಈ ನಾಯಕತ್ವದ ಪೈಪೋಟಿಯನ್ನು ಕಂಟ್ರೋಲ್ ಮಾಡಿದ ರೀತಿಯಲ್ಲಿ ಹತೋಟಿ ತಪ್ಪು ಹೋಗಿದೆಯಾ, ಕೈ ಮೀರಿ ಹೋಗಿದೆಯಾ? ಇದೇ ಬೆಳವಣಿಗೆ ಮುಂದುವರಿತಾ ಹೋದರೆ ಮೋದಿ ಅಮಿತ್ ಶಾ ಏನು ಭವಿಷ್ಯ ನೋಡಿದ್ರಲ್ಲ, ಬಿಹಾರದಲ್ಲಿ ಡಬಲ್ ಸೆಂಚುರಿ ಆದಮೇಲೆ ಕಾಂಗ್ರೆಸ್ ಸ್ಪ್ಲಿಟ್ ಆಗತ್ತೆ ಸದ್ಯದಲ್ಲೇ ಅಂತ, ಅಂತಹ ಪರಿಸ್ಥಿತಿಯ ಸುಳಿವುಗಳ ಇವೆಲ್ಲ ಅನ್ನೋದು ಒಂದಲ್ಲ ಎರಡಲ್ಲ 10 ರಾಜ್ಯಗಳಲ್ಲಿ ಕಾಣಸಿಗ್ತಿರೋದು. ಅಧಿಕಾರ ಇರೋ ಕಡೆ ಇಲ್ದಿರೋ ಕಡೆ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ನ ಪರಿಸ್ಥಿತಿ. Nomination. 7:25 we have given a letter to the Election Commission of India for seeking an appointment with the Election Commission for giving a complaint. After 40 minutes, then also Election Commission is not allowing us to go. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸ್, ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.